ಸ್ನೇಹಿತರೆ ನಮಸ್ಕಾರ. ಒಂದೇ ಮಾತರಂ ಭಾರತ್ ಮಾತೆಗೆ ಜೈ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಂತೇಳಿ ತಮ್ಮಲ್ಲಿ ಮೊದಲನೇದಾಗಿ ವಿನಿಸ್ಕೊಳ್ತೇನೆ. ಸ್ನೇಹಿತರೆ ಬನ್ನಿ, ಇವತ್ತು ಇಡೀ ಅಖಂಡ ಭಾರತದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲಿ, ಇಡೀ ಭಾರತದಲ್ಲಿ ಹಿಂದೂಗಳ ಚಿತ್ರ ಯಾವ ರೀತಿಯಾಗಿ ಚಿತ್ರಹಿಂಸೆ ಆಗ್ತಿತ್ತು, ಹಿಂದೂಗಳ ನರಮೇಧ ಆಗ್ತಿತ್ತು, ಹಿಂದೂಗಳ ಮೇಲೆ ಬಹಳಷ್ಟು ದೌರ್ಜನ್ಯಗಳಾಗಿತ್ತು, ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇತ್ತು, ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ರಕ್ಷಣೆ ಮಾಡೋಕ್ಕೆ ಯಾರಾದರೂ ಒಬ್ಬರು ಧೀರ ಶೂರ ನಾಯಕ ನಮಗೆ ಹುಟ್ಟಬೇಕಂತೇಳಿ ಮಹಾರಾಷ್ಟ್ರದ ಸಹ್ಯಾದ್ರಿ ಪರ್ವತದ ಬೆಟ್ಟದಲ್ಲಿ ಶಿವಾಜಿ ಮಹಾರಾಜರು ಹುಟ್ಟಬೇಕಂತೇಳಿ ಜನ ಬೇಡ್ತಾ ಇದ್ರು. ಆ ಪ್ರತಿದಿನ ಜೀಜಾಮಾತೆ, ಆ ಪ್ರತಿದಿನ ಇಲ್ಲಿರುವಂಥ ಸುತ್ತಮುತ್ತಲಿನ ಜನರು ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಒಬ್ಬ ಮಹಾ ಮೇಧಾವಿ ವ್ಯಕ್ತಿ ಹುಟ್ಟಬೇಕಂತೇಳಿ ಜನ ದಿನಂಪ್ರತಿ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು. ಇಂಥ ಶುಭ ಸಂದರ್ಭದಲ್ಲಿ 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಶಿವನೇರಿಯ ಕೋಟೆಯಲ್ಲಿ ಒಬ್ರು ಜನ್ಮ ತಾಳ್ತಾರೆ. ಅದುವೇ ನಿಮ್ಮನ್ನೆಲ್ಲ ನೆಚ್ಚಿನ ಪ್ರೀತಿಯ ಒಬ್ಬ ಜನನಾಯಕ, ಒಬ್ಬ ಹಿಂದೂ ನಾಯಕ, ಒಬ್ಬ ಹಿಂದವಿ ಸ್ವರಾಜ್ಯ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು. ಬಹುಶಃ ಇದೇ ಮನೆಯಲ್ಲಿ ಇದೇ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜನನ ಆಗುತ್ತೆ. ಆ ಜೀಜಾಮಾತೆ, ಆ ಶಹಾಜಿ ಮಹಾರಾಜರು, ರಾಷ್ಟ್ರಮಾತೆ ಜೀಜಾಮಾತೆ, ಆ ಶಹಾಜಿ ಮಹಾರಾಜರು ನಮ್ಮ ಶಿವಾಜಿಯನ್ನ ಬೆಳೆಸಿ ಉಳಿಸಿ ಅವರನ್ನ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಕೀರ್ತಿ, ದೊಡ್ಡ ಮಟ್ಟದಲ್ಲಿ ಆ ಮನುಷ್ಯನನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಜೀಜಾಮಾತೆಗೆ ಇತ್ತು. ಆ ಪ್ರತಿಯೊಂದು ಶಕ್ತಿಗೆ ಕೂಡ ಇನ್ಸ್ಪಿರೇಷನ್ ಯಾವುದಾದ್ರೂ ಒಂದು ಕೋಟೆ ಇದ್ರೆ ಅದೇ ಮಹಾರಾಷ್ಟ್ರದ ಶಿವನೇರಿಯ ಕೋಟೆ. ಇದೇ ಕೋಟೆಯಲ್ಲಿ ಶಿವಾಜಿಯನ್ನ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು, ಬಿಲ್ವಿದ್ಯೆ, ಪ್ರತಿಯೊಂದು ವಿದ್ಯೆಗಳನ್ನು ಕಲಿಸಿದ್ದು ಇದೇ ಜಾಗದಿಂದ ಇಡೀ ಅಖಂಡ ಭಾರತದಲ್ಲಿ ಇಡೀ ಸೂರ್ಯ ಚಂದ್ರ ಇರುವವರೆಗೂ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಯಾರಿಂದನೂ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಒಂದು ಕೋಟೆ ಅತ್ಯಂತ ಪವಿತ್ರವಾದಂಥ ಕೋಟೆ. ಇಂಥ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜನನಾಗುತ್ತೆ. ಇದು ಅತ್ಯಂತ ಹಿಂದೂಗಳಿಗೆ ಮಹತ್ವದ ಇದೇ ಕೋಟೆಯಲ್ಲಿ ಶಿವಾಜಿ ಮಹಾರಾಜರನ್ನ ನಾವು ನೋಡ್ಬೋದು. ಇದೇ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ಜನ್ಮ ತಾಳ್ತಾರೆ. ತಾಯಿ ಜೀಜಾಮಾತೆ ಸಂಕಲ್ಪ ಇತ್ತು, ನನ್ನ ಮಗ ಶಿವಾಜಿ ಮಹಾರಾಜರು ಹೊಟ್ಟೆಯಲ್ಲಿ ಇದ್ದಾಗ ಶಿವಾಜಿಯ ತಾಯಿಯ ಕನಸು ಹೆಂಗಿತ್ತಪ್ಪ ಅಂದ್ರೆ, ನನ್ನ ಮಗ ಶಿವ ಹುಟ್ಟಬೇಕು, ನನ್ನ ಮಗ ಗೋ ರಕ್ಷಣೆ ಮಾಡಬೇಕು, ನನ್ನ ಮಗ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು, ನನ್ನ ಮಗ ಹಿಂದೂ ಹೆಣ್ಣು ಮಕ್ಕಳ ಮಂಗಲ ರಕ್ಷಣೆ ಮಾಡಬೇಕು, ಯಾರು ಗೋಮಾತೆಯನ್ನು ಕತ್ತರಿಸ್ತಾರೆ, ಯಾರು ಹಿಂದೂಗಳನ್ನ ಈ ರೀತಿಯಾಗಿ ಚಿತ್ರಿಸ್ತಾರಲ್ಲ ಇವರನ್ನೆಲ್ಲ ಬಗ್ಗು ಬಿಡಲಿಕ್ಕೆ ಒಬ್ಬ ಮೇಧಾವಿ ವೀರ ಧೀರ ಶೂರ ಒಬ್ಬ ನಾಯಕ ಹುಟ್ಟಬೇಕು, ಅದುವೇ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಬೇಕಂತೇಳಿ ಜೀಜಾಮಾತೆಯ ಕನಸಾಗಿತ್ತು. ಆ ಕನಸು ನನಸಾಗಿದ್ದು ಇದೇ ಮನೆಯಲ್ಲಿ. ಬಹುಶಃ ತಾವೆಲ್ಲ ನೋಡ್ಬೋದು ಯಾವ ರೀತಿಯಾಗಿ ಶಿವಾಜಿ ಮಹಾರಾಜರಿಗೆ ಇದೇ ಮನೆಯಲ್ಲಿ ಹಿಂದವಿ ಸ್ವರಾಜ್ಯ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜನ್ಮ ನಡೆಯುತ್ತೆ. ಬಹುಶಃ ಇದು ನೋಡ್ಬೋದು, ತಾವು ಗಮನಿಸಬಹುದು. ಈ ಮನೆಯಲ್ಲಿ ಒಂದು ತೊಟ್ಲ ಇದೆ. ಅಂದ್ರೆ ಇದೇ ತೊಟ್ಲ ಅಂದ್ರೆ ಒಂದು ಈಗ ಆಗಿನ ತೊಟ್ಲ ಬೇರೆ, ಈಗ ಒಂದು ಸಾಮಾನ್ಯವಾಗಿ ಒಂದು ತೊಟ್ಲ ಇಟ್ಟಿದ್ದಾರೆ. ಇಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿ ನೋಡ್ಬೋದು. ಇದೇ ಮನೆಯಲ್ಲಿ ಶಿವಾಜಿ ಮಹಾರಾಜರಿಗೆ ತನ್ನ ಹಾಲನ್ನು ಕುಡಿಸಿ ಬೆಳೆಸಿ ಇವತ್ತು ಸಿಂಹದ ರೂಪದಲ್ಲಿ ಬೆಳೆಸಿದ್ದು ಯಾರಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ, ಹಿಂದವಿ ಸ್ವರಾಜ್ಯ ಸ್ಥಾಪಕ ತಾಯಿ ಜೀಜಾಮಾತೆ. ಬಹುಶಃ ಸ್ನೇಹಿತರೆ ತಾವೆಲ್ಲ ಇಲ್ಲಿವರೆಗೂ ಕೂಡ ನೋಡಬಹುದು. ಇದೇ ಜಾಗದಲ್ಲಿ, ಇಂಥ ಪವಿತ್ರವಾದ ಜಾಗದಲ್ಲಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಮಾತೆ ಶಿವಾಜಿಯನ್ನು ಬೆಳೆಸ್ತಾರೆ, ಶಿವಾಜಿಗೆ ಉಳಿಸ್ತಾರೆ. ಶಿವಾಜಿಯನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ್ದು ಇದೇ ಮನೆಯಲ್ಲಿ ಶಿವಾಜಿಯ ಜನನಾಗುತ್ತೆ. ಶಿವಾಜಿಯ ಬಾಲ್ಯವಾದ ಶಿಕ್ಷಣ ಇದೇ ಮನೆಯಿಂದ ದೊರೆಯುತ್ತೆ. ಸುಮಾರು ಕೇವಲ 7 ವರ್ಷದಾಗ ಪುಟ್ಟ ಬಾಲಕ ಶಿವಾಜಿಗೆ ದಾದಾಜಿ ಕೊಂಡದೇವ, ಸಂತರ ತುಕಾರಾಮರು, ಸಂತ ರಾಮದಾಸರು, ಜೀಜಾಮಾತೆ, ಶಹಾಜಿ ಮಹಾರಾಜರು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನ ಬೆಳೆಸಿ ಈ ರೀತಿಯಾಗಿ ಅವರನ್ನ ರಾಷ್ಟ್ರದ ಒಬ್ಬ ಮಹಾನ್ ವ್ಯಕ್ತಿಯಾಗಿ, ರಾಷ್ಟ್ರದ ಮಹಾನ್ ಪುರುಷನಾಗಿ ಬೆಳೆಸಿದ್ದು ಯಾರಿಗೆ ಸಲ್ತದೆ ಅಂದ್ರೆ ಕೀರ್ತಿ ಅದು ರಾಷ್ಟ್ರಮಾತೆ ಜೀಜಾಮಾತೆಗೆ ಸಲ್ಲುತ್ತೆ. ಹೀಗೆ ಶಿವಾಜಿಯ ಬದುಕು, ಶಿವಾಜಿಯ ಮನೆ, ಶಿವಾಜಿಯ ಪ್ರತಿಯೊಂದು ವಿಚಾರಗಳು ನೋಡ್ತಾ ಇದ್ರೆ ನೋಡಿ, ಭಗವದ್ಗೀತೆಯಲ್ಲಿ ಹೇಳಿದಾಗೆ ಯದಾ ಹಿ ಧರ್ಮಸ್ಸೆ ಗ್ಲಾನಿರ್ಭವತಿ ಭಾರತ ಅಭುತ್ಥಾನಂ ಅಧರ್ಮಸ್ಸೆ ತದಾತ್ಮನಂ ಸೃಜಾಮಿ. ಅಂದ್ರೆ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಭಗವದ್ಗೀತೆ ಹೇಳ್ತಾನೆ, ಯಾವಾಗ ಅಧರ್ಮದ ಹಾದಿ ಹೆಚ್ಚಾಗುತ್ತೆ, ಧರ್ಮದ ಮೇಲೆ ಅವನತಿ ಬರುತ್ತೆ, ಧರ್ಮ ಹಾಳಾಗುತ್ತೆ, ಧರ್ಮದ ಅವನತಿ ಮೇಲೆ ಯಾರಾದರೂ ದಬ್ಬಾಳಿಕೆ ಮಾಡುವ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಹುಟ್ಟುತ್ತೇನೆ, ಪುನರ್ಜನ್ಮ ತಾಳುತ್ತೇನೆ, ಧರ್ಮವನ್ನು ರಕ್ಷಣೆ ಮಾಡುತ್ತೇನೆ, ಅಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ, ಧರ್ಮವನ್ನು ಧರ್ಮದಿಂದಲೇ ಗೆಲ್ಲುತ್ತೇನೆ, ಅಧರ್ಮದಿಂದಲೇ ನಿರ್ನಾಮ ಮಾಡುತ್ತೇನೆ ಅಂತ ಹೇಳಿದ ಮಾತುಗಳು ನಾವು ಭಗವದ್ಗೀತೆಯಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಹಾಗೆ ಕೃಷ್ಣನ ಪರಮಾತ್ಮನ ಒಂದು ರೂಪದಲ್ಲಿ, ಅಂದ್ರೆ ಭಗವಾನ್ ಶ್ರೀಕೃಷ್ಣ ಶಿವಾಜಿ ಮಹಾರಾಜರ ರೂಪದಲ್ಲಿ ಬಂದು ಹುಟ್ಟಿ ಜನ್ಮವನ್ನು ತಾಳಿ ಇಡೀ ಹಿಂದೂಗಳನ್ನ ರಕ್ಷಣೆ ಮಾಡಿದ ಕೀರ್ತಿ ಯಾರಿಗೆ ಸಲ್ತದಪ್ಪ ಅಂದ್ರೆ ಅದು ಹಿಂದವಿ ಸ್ವರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜಗೆ ಸಲ್ತದೆ. ಹೀಗೆ ಶಿವಾಜಿಯ ಬದುಕು, ಶಿವಾಜಿಯ ಹೋರಾಟ, ಶಿವಾಜಿಯ ಪ್ರತಿಯೊಂದು ವಿಚಾರಗಳು ನೋಡ್ತಾ ಹೋದ್ರೆ ನಮಗೆ ದೇವತಾ
ಮನುಷ್ಯ ಛತ್ರಪತಿ ಶಿವಾಜಿ. ಅಂದ್ರೆ ದೇವ ರೂಪದಲ್ಲಿ ಶಿವಾಜಿಯನ್ನ ನಾವು ನೋಡ್ಬೋದು. ನಾವು ಶಿವಾಜಿ ಕೃಷ್ಣನ ರೂಪದಲ್ಲಿ ಶಿವಾಜಿಯನ್ನ ನಾವು ನೋಡ್ಬೋದು. ಭಗವಾನ್ ಶ್ರೀಕೃಷ್ಣ ಹೇಳಿದ ಹಾಗೆ ಭಗವದ್ಗೀತೆಯಲ್ಲಿ ಯಾವಾಗ ಧರ್ಮದ ಅವನತಿ ಬರುತ್ತೆ ಅಂತ ಸಂದರ್ಭದಲ್ಲಿ ಯಾರು ಹಿಂದೂ ಧರ್ಮದ ಮೇಲೆ ಅವನತಿ ಮಾಡ್ತಾರೆ, ಯಾರು ಹಿಂದೂ ಧರ್ಮದ ಮೇಲೆ ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ, ಯಾರು ಆ ಮೊಘಲ ಶಾಹಿಗಳು, ಆ ಬರೀದ್ ಶಾಹಿಗಳು, ಆ ತುರುಕ್ ಶಾಹಿಗಳು, ಆ ಮೊಘಲ ಶಾಹಿಗಳನ್ನ ಅಟ್ಟಾಡಿಸಿ ಹೊಡೆದಿದ್ದು ಅವರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಅಂದ್ರೆ ಅದು ಹಿಂದೂ ಹೃದಯ ಸಾಮ್ರಾಟ್, ಹಿಂದೂ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್. ಹೀಗೆ ಶಿವಾಜಿಯ ಬದುಕು, ಶಿವಾಜಿಯ ಹೋರಾಟ, ಶಿವಾಜಿಯ ಕ್ಷಾತ್ರ ತೇಜಸ್ಸು ಎಲ್ಲಿಂದ ಬಂದಿದೆ ಅಂದ್ರೆ ಅದು ಇದೇ ಮನೆಯಿಂದ ಬಂದಿದೆ. ರಾಷ್ಟ್ರಮಾತೆ ಜೀಜಾಮಾತೆ ಸಂಪೂರ್ಣವಾಗಿ ಶಿವಾಜಿಗೆ ಧೈರ್ಯ, ಶೌರ್ಯ, ಪ್ರತಿಯೊಂದು ಸಂಪೂರ್ಣವಾಗಿ ಜ್ಞಾನದ ನಾಲೆಜನ್ನು, ಜ್ಞಾನದ ಬಗ್ಗೆ ಸಂಪೂರ್ಣವಾಗಿ ಅರಿವು ಮಾಡಿದ್ದು ಇದೇ ಕೋಟೆಯಿಂದ. ಸ್ನೇಹಿತರೆ, ತಾವೆಲ್ಲ ಗಮನಿಸಬಹುದು, ಶಿವನೇರಿ ಕೋಟೆ ಅಂದ್ರೆ ಅತ್ಯಂತ ಹಿಂದೂಗಳಿಗೆ ಪ್ರಮುಖವಾದಂತ ಕೋಟೆ. ಯಾಕಂದ್ರೆ ಇದು ಪವಿತ್ರವಾದ ಕ್ಷೇತ್ರ. ಒಬ್ಬ ಮಹಾರಾಜರನ್ನ ನಿರ್ಮಾಣ ಮಾಡೋಕ್ಕೆ ಶಿವಾಜಿಯ ಕೋಟೆ, ಶಿವನೇರಿ ಕೋಟೆ ಅತ್ಯಂತ ಮಹತ್ವ ಇದೆ. ಸ್ನೇಹಿತರೆ, ತಾವೆಲ್ಲ ಗಮನಿಸಬಹುದು, ಶಿವಾಜಿಯ ಕುರಿತು ಬಹಳಷ್ಟು ಹೇಳ್ಬೋದು. ಮತ್ತೊಮ್ಮೆ ನಾವು ಶಿವಾಜಿ ಕುರಿತು ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋ ಯಾರು ತಾವು ನೋಡ್ತಾ ಇದ್ದೀರಾ, ಯಾರು ವೀಕ್ಷಣೆ ಮಾಡ್ತೀರಾ, ಸಂಪೂರ್ಣವಾಗಿ ನೋಡಬೇಕು. ಶಿವಾಜಿಯ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜೈಂದು ತಮ್ಮ ಅಭಿಪ್ರಾಯ ಕೂಡ ಈ ಕಮೆಂಟ್ ಮುಖಾಂತರ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತಿಗೆ ಒಂದ್ ಹೇಳ್ತಾನೆ. ಜೈ ಶ್ರೀರಾಮ್, ವಂದೇ ಮಾತರಂ, ಭಾರತ್ ಮಾತಾಗೆ ಜೈ.